ಯಾವುದ್ರ ಮೂಲಕ ಕರ್ಮ ಕಳಿಬೇಕು? ಮನೆಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಇದ್ದರೆ ಆ ಮನೆಗೆ ಕರ್ಮ ನಿವಾರಣೆ. ಅಂದ ಮೇಲೆ ಪಶ್ಚಿಮ ಅಂತಕ್ಕಂಥದ್ದು ಕರ್ಮ ಕಳೆಯೋದಾ? ಆಶ್ಚರ್ಯ ಆಗತ್ತಾ? ಎರಡನೇದು, ಹಣ ಬೇಕು. ಯಾವುದರಿಂದ? ಪೂರ್ವದ ಬಾಗಿಲಿನಿಂದ ಹಣ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಳೇಬೇಕು. ಈ ಪೂರ್ವ ಅಂತಕ್ಕಂಥದ್ದು ಹಣವನ್ನು ಕೊಡ್ತಕ್ಕಂಥ ಒಂದು ಸತ್ಯಾಂಶ. ಪಶ್ಚಿಮ ಅಂತಕ್ಕಂಥದ್ದು ಕರ್ಮವನ್ನು ತೊಳಿತಕ್ಕಂಥದ್ದು. ಅಂದರೆ ಇವೆರಡರ ರಹಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ಅಮಾವಾಸ್ಯೆ ಅಂತಕ್ಕಂತಹ ಒಂದು ಸತ್ಯವನ್ನು ನಿಮ್ಮ ಮನೆಯಲ್ಲಿ ವಂಶಸ್ಥರು ಸತ್ತಿರ್ತಕ್ಕಂತಹ ಸಂದರ್ಭಗಳ ಸತ್ಯವನ್ನು ತೋರಿಸುವುದೇ ಈ 5 ಅಂಗಗಳು. ಯಾವ ರೀತಿಯಲ್ಲಿ ಸಾವನ್ನು ಹೊಂದಿದ್ರು, ಏನು ತೊಂದರೆಯಿಂದ ಸಾವನ್ನು ಬಯಸಿದ್ರು, ಈ ರೀತಿ ಸಂದರ್ಭಗಳನ್ನು ತೋರಿಸುವುದೇ ಈ 5 ಪಂಚಾಂಗದ ಸತ್ಯ. ಇದು ಯಾಕೆ ತಿಳ್ಕೋಬೇಕು ನಾವು? ಸತ್ತವರ ಪ್ರಾಣಕ್ಕೆ ಬಂದಿರತಕ್ಕಂಥ ತಪ್ಪುಗಳನ್ನು ನಾವು ಯಾಕೆ ತಿಳ್ಕೋಬೇಕು? ಇದಕ್ಕೆ ಹಿರಿಯರ ಆಶೀರ್ವಾದ ಬೇಕು ಅಂತ ಒಪ್ಕೊಂಡಿದ್ದೀವಾ ಇಲ್ವಮ್ಮ? ದೊಡ್ಡವ್ರ ಕೈಯಲ್ಲಿ ನಾವು ಆಶೀರ್ವಾದ ಮಾಡಿಸ್ಕೊತೀವಿ. ದೊಡ್ಡವ್ರ ಆಶೀರ್ವಾದ ಬೇಕು ಅಂತ ಅನ್ಕೋತೀವಿ. ನಾವು ಅಂದ್ಕೊಂಡ ತಕ್ಷಣ ದೇವ್ರು ಸಿಕ್ಕಲ್ಲ, ದೊಡ್ಡವರಂತೂ ಸಿಗ್ತಾರೆ. ಆ ದೊಡ್ಡವರು ಸತ್ತಂತಹ ಸಂದರ್ಭಗಳನ್ನು ನಾವು ಅವರ ಆಶೀರ್ವಾದವನ್ನು ಪಡಿಬೇಕಾ ಬೇಡವಾ? ಅವರ ಆಶೀರ್ವಾದ ಪಡಿಬೇಕಾದ್ರೆ ಅವ್ರು ಸತ್ತಂಥ ಸಮಸ್ಯೆಯನ್ನು ನೀಗಿಸಿ ಅವ್ರನ್ನ ಮುಂದಕ್ಕೆ ಕಳಿಸ್ಬೇಕಾ ಬೇಡವಾ? ನಮಗೆ ಆವಾಗ ಅವರಿಗೆ ಮೋಕ್ಷ ಸಿಕ್ಕತ್ತೆ, ನಮಗೆ ಒಳ್ಳೆಯದಾಗತ್ತೆ. ಇದು ನಿಜವಾದ ಸತ್ಯ.